ನಮಸ್ಕಾರ ಸ್ನೇಹಿತರೆ. ಈಗ ರಾಜ್ಯಪಾಲರು ದಿಲ್ಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ನೋಟಿಸ್ ಕೊಡಲಾಗಿದೆ. ನೀವು ಕೇಳ್ಬೋದು, ಈಗಾಗಲೇ ರಾಜ್ಯಪಾಲರು ಕೊಟ್ಟಂತ ನೋಟಿಸ್ಗೆ ಸಿದ್ದರಾಮಯ್ಯ ಅವರು ಉತ್ತರ ಸಹ ಕೊಟ್ಟಿದಾರಲ್ಲ ಅಂತ. ಅದರಲ್ಲೇ ಈಗ ಟ್ವಿಸ್ಟ್ ಇರೋದು. ಈಗ ಎರಡನೇ ನೋಟಿಸ್ ಕೊಡೋದ್ರ ಮೂಲಕ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ರಾಜ್ಯಪಾಲರು. ಯಾವಾಗ ರಾಜ್ಯಪಾಲರು ಕಠಿಣಾತಿ ಕಠಿಣ ಕ್ರಮಕ್ಕೆ ಸಿದ್ಧರಾಗಿದ್ದಾರೆ ಅಂತ ಗೊತ್ತಾಯ್ತೋ, ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಹ ತಮ್ಮ ಪ್ರವಾಸನ ರದ್ದುಪಡಿಸಿದ್ದಾರೆ. ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಆದ್ರೂ ಏನು, ಸಿಎಂ ಕುರ್ಚಿನಲ್ಲಿ ಸಿದ್ದರಾಮಯ್ಯನವರು ಇನ್ನೆಷ್ಟು ದಿನ ಮುಂದುವರಿಯಬಹುದು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮಧ್ಯರಾತ್ರಿ ರಾಜ್ಯಪಾಲರು ಡೆಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ, ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡಬಾರದು ಅನ್ನುವ ಮೊದಲ ನೋಟಿಸ್ಗೆ ಕಾಂಗ್ರೆಸ್ ಸರ್ಕಾರ ಡೆಪ್ಯೂಟಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿ ಉತ್ತರ ಸಹ ಕೊಟ್ಟಿತ್ತು. ತಾವು ಕೊಟ್ಟಿರತಕ್ಕಂಥ ನೋಟಿಸ್ ನ ವಾಪಸ್ ಪಡೀರಿ, ಟಿ.ಜೆ. ಅಬ್ರಾಹಂ ಅವರ ದೂರನ್ನು ಸಹ ತಿರಸ್ಕಾರ ಮಾಡಿ ಅನ್ನುವ ನಿರ್ಣಯ ತೆಗೆದುಕೊಂಡು ನೋಟಿಸ್ಗೆ ಉತ್ತರ ಕೊಟ್ಟಿತ್ತು ಸಚಿವ ಸಂಪುಟ. ಆದರೆ ರಾಜ್ಯಪಾಲರು ಈ ಉತ್ತರಕ್ಕೆ ಸಂತುಷ್ಟಗೊಂಡಿಲ್ಲ. ಎರಡನೇ ನೋಟಿಸ್ ಅನ್ನು ಸಹ ಈಗ ಕೊಟ್ಟಿದ್ದಾರೆ. ಇದು ಶಾಕಿಂಗ್ ನ್ಯೂಸ್ ಸ್ನೇಹಿತರೆ. ಸಹಜವಾಗಿ ಕಾಂಗ್ರೆಸ್ನವರು ಇದನ್ನ ಬಿಜೆಪಿ ಸೆಂಟ್ರಲ್ ನಲ್ಲಿ ಆಳ್ವಿಕೆಯಲ್ಲಿದೆ. ರಾಜ್ಯಪಾಲರ ರಾಜಭವನನ ದುರುಪಯೋಗ ಪಡಿಸಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವ ಸಹಜ ಆರೋಪನ ಕಾಂಗ್ರೆಸ್ನವರು ಮಾಡ್ತಾ ಇದ್ರೆ, ಈ ಕಡೆ ಬಿಜೆಪಿಯವರು ರಾಜ್ಯಪಾಲರ ಕ್ರಮವನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಸಹ ದಿಗಿಲುಗೊಂಡಿದೆ. ನೀವೇ ನೋಡಬಹುದು, ಎಐಸಿಸಿ ಅವರು ವೇಣುಗೋಪಾಲ್ ಅವರನ್ನು ಮತ್ತು ಸುರ್ಜೇವಾಲ್ ಅವರನ್ನು ರಾತ್ರೋರಾತ್ರಿ ಡೆಲ್ಲಿಯಿಂದ ಬೆಂಗಳೂರಿಗೆ ಕಳಿಸಿದ್ರು. ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟದ ಕುರಿತು ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಅಭಿಷೇಕ್ ಮನೋಜ್ ಸಿಂಘ್ವಿ ಅಂತಹ ಘಟಾನುಘಟಿ ವಕೀಲರುಗಳ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯನವರು ಸಹ ಮಾತುಕತೆ ನಡೆಸಿದ್ದಾರೆ. ಕಠಿಣಾತಿ ಕಠಿಣ ಕ್ರಮ ಏನಾದರೂ ರಾಜ್ಯಪಾಲರು ತೆಗೆದುಕೊಂಡಿದ್ದೇ ಆದರೆ ಸಿದ್ದು ಕುರ್ಚಿಗೆ ಸಂಕಷ್ಟ ಎದುರಾಗೋದು ಕಟ್ಟಿಟ್ಟ ಬುತ್ತಿ. ಆಗ ಸರ್ಕಾರದ ನಿರ್ಣಯ ಏನಾಗಿರ್ಬೇಕು ಸ್ನೇಹಿತರೆ? ಇಲ್ಲಿ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ದಲಿತ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ವೋಟ್ಗಳನ್ನು ಪಡೆದೆ. ಈಗ ಆ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತ ಮಾಸ್ ಲೀಡರ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ಅವರನ್ನು ಮುಟ್ಟುವಾಗ್ಲೂ ಹೈಕಮಾಂಡ್ ಒಂದಲ್ಲ 10 ಸರಿ ಯೋಚನೆ ಮಾಡುತ್ತೆ. ಎಲ್ಲಿ ಅಹಿಂದ ವೋಟ್ಗಳು ಸಿದ್ದೂರವರನ್ನು ಇಳಿಸೋದ್ರಿಂದ ಪಕ್ಷನ ಕೈ ಬಿಡುತ್ತೋ ಅನ್ನುವ ಭಯ ಸಹ ಈಗ ಹೈಕಮಾಂಡ್ಗೆ ಕಾಡ್ತಾ ಇದೆ. ಇದು ಕತ್ತಿ ಮೇಲಿನ ನಡಿಗೆಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಹಿಂದಕ್ಕೆ ಬಂದ್ರು ಕುಯ್ಯುತ್ತೆ, ಮುಂದಕ್ಕೆ ಹೋದ್ರು ಕುಯ್ಯುತ್ತೆ. ಹಾಗಾಗಿ ವ್ಯವಸ್ಥಿತ ಕಾನೂನು ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧ ಆಗಿದೆ. ಸಿದ್ದರಾಮಯ್ಯನವರಿಗೆ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದೆ ಹೈಕಮಾಂಡ್. ಆದ್ರೆ ಈ ನೈತಿಕ ಬೆಂಬಲ ಎಲ್ಲಿಯವರೆಗೂ ಇರುತ್ತೆ? ಒಂದು ವೇಳೆ ರಾಜ್ಯಪಾಲರೇನಾದ್ರೂ ಈ ಕೇಸ್ ನ ಸಿಬಿಐಗೆ ಕೊಟ್ರೆ ಆಗ ಏನ್ ಮಾಡ್ತಾರೆ? ಇದು ಈಗ $1 ಮಿಲಿಯನ್ ಪ್ರಶ್ನೆ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟರೂ ಕೊಡಬಹುದು. ಅದರ ಸಾಧ್ಯತೆಗಳೇ ಜಾಸ್ತಿ ಇದೆ. ಅದನ್ನ ಕನ್ವೆ ಮಾಡೋದಕ್ಕೇನೆ ಸುರ್ಜೇವಾಲರು ಮತ್ತು ವೇಣುಗೋಪಾಲ್ರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೀವು ಕೇಳ್ಬೋದು, ಸುದ್ದಿಗೋಷ್ಠಿಯಲ್ಲಿ ನಮ್ಮ ಬೆಂಬಲ ಸಿದ್ದರಾಮಯ್ಯನವರಿಗಿದೆ, ಸಚಿವ ಸಂಪುಟದ ಸಚಿವರುಗಳೆಲ್ಲ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದಾರಲ್ಲ ಅಂತ ನೀವು ಕೇಳ್ಬೋದು. ಹೌದು, ಈ ಸೂಚನೆಗಳನ್ನು ಕೊಟ್ಟಿರೋದು ಇನ್ನೂ ರಾಜ್ಯಪಾಲರು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಅನ್ನುವುದರ ಹಿನ್ನೆಲೆಯಲ್ಲಿ. ಒಂದು ವೇಳೆ ರಾಜ್ಯಪಾಲರೇನಾದ್ರೂ ಕಠಿಣ ನಿರ್ಣಯಕ್ಕೆ ಬಂದ್ರೆ, ಸಿದ್ದು ವಿರುದ್ಧ ತನಿಖೆಗೆ ಆದೇಶ ಕೊಟ್ರೆ ಆಗ ಹೈಕಮಾಂಡ್ ನಿರ್ಧಾರ ಬೇರೆಯದ್ದೇ ಆಗಿರುತ್ತೆ. ಸ್ನೇಹಿತರೆ, ರಾಜ್ಯಪಾಲರಂತೂ ಸಿದ್ದರಾಮಯ್ಯ ಅವರ ಮೇಲಿರ್ತಕ್ಕಂಥ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಕೂಲಂಕುಷ ಅಧ್ಯಯನ ಮಾಡಿದ್ದಾರೆ. ಅದಕ್ಕೆ ಅವರು ಡೆಲ್ಲಿಗೆ ಹೋಗಿತ್ತು. ಅಲ್ಲಿ ಸಾಲಿಸಿಟರ್ ಜನರಲ್ ನ ಭೇಟಿಯಾಗಿ ಕೂಲಂಕುಷವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾರನ್ನು ಸಹ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ರಾಜ್ಯಪಾಲರು ಈ ಕೇಸ್ ನ ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ನಿರ್ಧಾರ ಮಾಡಿಯಾಗಿದೆ. ನೋಟಿಸ್ ಕೊಟ್ಟಿರೋದು ಒಂದು ನೆಪ ಮಾತ್ರ. ಮುಂದೆ ಯಾವುದೇ ರೀತಿ ಅಪವಾದಗಳು ನನ್ನ ಮೇಲೆ ಬರಬಾರದು, ಇವರು ಸಿಎಂ ರನ್ನು ಒಂದ್ ಮಾತು ಕೇಳ್ಬೋದಾಗಿತ್ತು ಅನ್ನುವ ಪ್ರಶ್ನೆಗಳು ನನ್ನ ಮೇಲೆ ಬರಬಾರದು ಅನ್ನೋ ಕಾರಣಕ್ಕೆ ನಾನು ನಿಮ್ಮ ವಿರುದ್ಧ ತನಿಖೆಗೆ ಯಾಕೆ ಆದೇಶ ಕೊಡಬಾರದು, ಉತ್ತರ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ರು ಸಿಎಂಗೆ. ಈಗ ಅದಕ್ಕೆ ಉತ್ತರ ಸಹ ಸರ್ಕಾರದವರು ಕೊಟ್ಟಿದ್ದಾರೆ. ಅದಕ್ಕೆ ಸಂತುಷ್ಟಗೊಂಡಿಲ್ಲ ರಾಜ್ಯಪಾಲರು. ಹಾಗಾಗಿ ಎರಡನೇ ನೋಟಿಸ್ ಸಹ ಈಗ ಕೊಟ್ಟಿದ್ದಾರೆ ರಾಜ್ಯಪಾಲರು.
ಈಗ ಏನಾಗ್ಬೋದಪ್ಪ ಅಂದ್ರೆ ಸರ್ಕಾರ ಉತ್ತರ ಕೊಡೋವರೆಗೂ ಕಾಯಬಹುದು, ಅಥವಾ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಹ ಕೊಡಬಹುದು. ಆ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಸ್ನೇಹಿತರೆ, ಈಗ ರಾಜ್ಯಪಾಲರು ಇದನ್ನ ಸಿಬಿಐಗೆ ಯಾಕೆ ಕೊಡಬಾರದು, ಅದರ ಬಗ್ಗೆ ಏನಾದ್ರೂ ಅವಕಾಶಗಳು ಇದೆಯಾ ಅನ್ನುವ ಚರ್ಚೆನೂ ಸಹ ಡೆಲ್ಲಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಮೂಲಗಳ ಪ್ರಕಾರ ಡೈರೆಕ್ಟ್ ಆಗಿ ರಾಜ್ಯಪಾಲರು ಇದನ್ನ ಸಿಬಿಐಗೆ ಕೊಡೋದಿಕ್ಕೆ ಆಗುವುದಿಲ್ಲ ಅನ್ನುವ ಸಲಹೆಗಳು ಸಹ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಮೂಡಾ ಕೇಸ್ನೇನು ಸಿದ್ದರಾಮಯ್ಯ ಅವರ ಮೇಲೆ ಹಾಕಿದ್ದಾರೆ ಅರ್ಜಿದಾರ ಟಿ.ಜೆ. ಅಬ್ರಾಮ್ ಅವ್ರೇನಾದ್ರೂ ಕೋರ್ಟ್ಗೆ ಮನವಿ ಮಾಡಿದ್ರೆ ಈ ಕೇಸ್ನ ಸಿಬಿಐಗೆ ವರ್ಗಾವಣೆ ಮಾಡಿ, ಆರೋಪ ಬಂದಿರೋದು ಸಿದ್ದರಾಮಯ್ಯ ಅವರ ವಿರುದ್ಧನೇ, ಸರ್ಕಾರ ಸಹ ಅವರದ್ದೇ ಇದೆ, ಅವರದ್ದೇ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡಿದರೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಇದನ್ನ ಕೇಂದ್ರ ತನಿಖಾ ಸಂಸ್ಥೆ ಸಿಬಿಐಗೆ ವರ್ಗಾವಣೆ ಮಾಡಿ ಅನ್ನುವ ಮನವಿನೇನಾದ್ರೂ ಅರ್ಜಿದಾರರು ಮಾಡಿ ಅದನ್ನ ಕೋರ್ಟ್ ಪುರಸ್ಕರಿಸ್ತು ಅಂದ್ರೆ ಕೇಸು ಸಿಬಿಐಗೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಇದು ಸಿದ್ದರಾಮಯ್ಯ ಅವರ ನಿದ್ದೆಗೆಡಿಸಿರೋದು. ಸ್ನೇಹಿತರೆ, ಹಾಗಾದ್ರೆ ರಾಜ್ಯಪಾಲರು ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು ಅಂದ್ರೆ, ಈಗಾಗಲೇ ಮೈಸೂರಿನ ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಕೇಸ್ ದಾಖಲಾಗಿದೆ. ಅದನ್ನೇ ಮುಂದುವರಿಸುವಂತೆ ಆದೇಶ ಕೊಡಬಹುದು. ಈ ಸಾಧ್ಯತೆ ಈ ಕ್ಷಣಕ್ಕೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಒಂದು ಸಾಧ್ಯತೆ ಜಾಸ್ತಿ ಇದೆ, ಅದು ಹಾಲಿ ಹೈಕೋರ್ಟ್ ನ ಸಿಟ್ಟಿಂಗ್ ಜಡ್ಜ್ ಇಂದ ತನಿಖೆ ಮಾಡಿಸಲು ಆದೇಶ ಕೊಡಬಹುದು. ಅದಕ್ಕೆ ಒಂದು ಟೈಮ್ ಬೌಂಡ್ ಫಿಕ್ಸ್ ಮಾಡಿ 1 ತಿಂಗಳು 2 ತಿಂಗಳು 3 ತಿಂಗಳು ಇಂತಿಷ್ಟು ದಿನದೊಳಗೆ ವರದಿಯನ್ನು ಸಲ್ಲಿಸಿ ಅಂತ ಆದೇಶ ಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನೊಂದು ಆಪ್ಷನ್ ಇದೆ, ಅದು ಸಿಬಿಐಗೂ ಸಹ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಸಹಜವಾಗಿ ಇಲ್ಲಿ ಪ್ರಶ್ನೆ ಹೇಳುತ್ತೆ, ರಾಜ್ಯಪಾಲರಿಗೆ ಅವರ ಸೀಮಿತ ಅಧಿಕಾರದಲ್ಲಿ ಸಿಬಿಐಗೆ ಕೊಡುವ ಸಾಧ್ಯತೆಗಳು ಕಡಿಮೆ ಅಂತ. ಆದ್ರೆ ಇದಕ್ಕೂ ಸಹ ರಾಜ್ಯಪಾಲರು ದಾರಿ ಕಂಡುಕೊಂಡಿದ್ದಾರೆ. ಈ ಹಿಂದಿನ ಪ್ರಕರಣ, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂತ ಪ್ರಕರಣಗಳನ್ನು ತಾಳೆ ನೋಡಿ ಸಿಬಿಐಗೆ ವಹಿಸಿದರೆ ಹೇಗೆ, ಯಾಕೆ ಮಾಡಬಾರ್ದು ಅನ್ನುವುದರ ಕಡೆಗೂ ಸಹ ಯೋಚನೆ ನಡೀತಾ ಇದೆ. ಇದು ಸಿಬಿಐಗೆ ಹೋಗಿದ್ದೇ ಆದರೆ ಸಿದ್ದುಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಆದೇಶ ಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಅವರು ಕೊಟ್ಟಿರ್ತಕ್ಕಂಥ 2ನೇ ನೋಟಿಸ್ ನ ಹಿನ್ನೆಲೆಯಲ್ಲಿ ಇದರ ಸಂಭವನೀಯತೆಗಳು 100ಕ್ಕೆ 100ರಷ್ಟಿದೆ. ಅದರ ಅರ್ಥ ಸಿದ್ದರಾಮಯ್ಯ ಸಂಪುಟ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯನ ಸಾರಾಸಗಟಾಗಿ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಹಾಗಾಗಿ 2ನೇ ನೋಟಿಸ್ ಕೊಟ್ಟಿರೋದು. ಇದು ಏನನ್ನ ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ, ನೀವು ಏನೇ ಉತ್ತರ ಕೊಡಿ, ನಾನು ತನಿಖೆಗೆ ಆದೇಶ ಕೊಡೋದು ಶತಸಿದ್ಧ ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಲೀಗಲ್ ಟೀಮ್ ನ ರೆಡಿ ಮಾಡ್ಕೊಂಡಿದ್ದಾರೆ, ಕಾನೂನು ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇದನ್ನೇ ವೇಣುಗೋಪಾಲ್ ಅವರು ಹೊರಗ್ ಬಂದ್ ಹೇಳಿದ್ದು, ನಾವು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಅಂತ. ಯಾಕಂದ್ರೆ ರಾಜ್ಯಪಾಲರ ನಿಲುವು ಏನಾಗಿರುತ್ತೆ ಅನ್ನೋದ್ರ ಸುಳಿವು ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ಸಿಕ್ಕಿದೆ. ಸ್ನೇಹಿತರೆ, ನಿಮಗೇನನ್ಸುತ್ತೆ, ರಾಜ್ಯಪಾಲರು ಇದನ್ನ ಸಿಬಿಐ ಕೊಡ್ತಾರಾ ಅಥವಾ ಸಿಟ್ಟಿಂಗ್ ಜಡ್ಜ್ ಇಂದನೇ ಮಾಡಿಸ್ತಾರ ತನಿಖೆ? ಈಗೇನು ಈ ಪ್ರಕರಣ ಲೋಕಾಯುಕ್ತದಲ್ಲಿದೆ ಅದರಲ್ಲೇ ಮುಂದುವರಿಯೋದಕ್ಕೆ ಬಿಡ್ತಾರಾ? ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.